ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಗದಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ್ ನಗರದ ಹಳೆ DCIP ಸರ್ಕಲ್ನಲ್ಲಿ ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿ ಗದಗ್ ಬೆಟಗೇರಿ ನಗರಸಭೆ ಕಾಂಗ್ರೆಸ್ ಸದಸ್ಯರೇನಿದ್ರು ಇವರು ಎಲ್ಲರೂ ಕೂಡ ಇವಾಗ ಸಾಮೂಹಿಕ ರಾಜೀನಾಮೆ ಪತ್ರವನ್ನು ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ರೆಡಿಯಾಗಿದ್ದಾರೆ. ಯಾಕಂತಂದರೆ ಹಿರಿಯ ಶಾಸಕರಾದಂಥ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಸಾಕಷ್ಟು ನೊಂದಿದ್ದಾರೆ. ಹೀಗಾಗಿ ಉಗ್ರವಾದ ಹೋರಾಟ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ನಗರಸಭೆ ಸದಸ್ಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ನೀವು ಯಾಕೆ ಕೈ ತಪ್ಪಿದ್ದೀರಿ? ಸರ್, ಸತತವಾಗಿ ಇವರು ನಮ್ಮ ಗದಗ ಜಿಲ್ಲೆಗೆ ಕಾಂಗ್ರೆಸ್ ಹೈಕಮಾಂಡ್ ಅನ್ಯಾಯ ಮಾಡಕ್ಕೆ ಕುಂತಾರ. ಯಾಕಂದ್ರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರು ಇಡೀ ರಾಷ್ಟ್ರದಾಗ ಒಂದು ಕಪ್ಪು ಚುಕ್ಕಿ ಇರಲಾರ್ದಂಥ ರಾಜಕಾರಣ ಮಾಡಿದಂಥ ವ್ಯಕ್ತಿ. ನೀವೆಲ್ಲ ನೋಡಿರ್ಬೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮೂಢ ಹಗರಣ ಇರ್ಬೋದು, ಡಿ.ಕೆ. ಶಿವಕುಮಾರ್ ಹಗರಣಗಳು ಸಾಕಷ್ಟು ಹಗರಣಗಳಿದ್ದರು. ಹೈಕಮಾಂಡ್ನವರು ಅವರಿಗೆ ಮುಖ್ಯಮಂತ್ರಿಗಳು ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಯಾಕಂದರೆ ಈ ಕಾಂಗ್ರೆಸ್ ಅಂದರೆ ಕೇವಲ ಬರೀ ಮೈಸೂರು, ಮಂಡ್ಯ, ಬೆಂಗಳೂರಲ್ಲ, ಇಡೀ ಆ ರಾಜ್ಯದಾಗ 31 ಜಿಲ್ಲೆದಾಗಿದ್ದರೆ ಕಾಂಗ್ರೆಸ್ ಪಕ್ಷ. ಇವರು ಕೇವಲ ಬರೀ ಮಂಡ್ಯ, ಮೈಸೂರು, ಬೆಂಗಳೂರು ಅಲ್ಲಿದ್ರೆ ಸಾಕು. ಎಲ್ಲ ಮಂತ್ರಿಗಳು ಅವರ, ಎಲ್ಲ ಸ್ಕೀಮ್ಗಳೆಲ್ಲ ಅವರ. ಗುಲ್ಬರ್ಗ ಇವರು ಎ.ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಕಲ್ಯಾಣ ಕರ್ನಾಟಕ 4 ಮಂದಿ ಸ್ಥಾನ ಕೊಡ್ಸಾರ. ಉತ್ತರ ಕನ್ನಡ ಬಗ್ಗೆ ಇದೆಲ್ಲ ಅನ್ನೋರಿಗೆ ಅವ್ರನ್ನ ಕೈ ಬಿಟ್ಟಿದ್ದಕ್ಕಾಗಿ ಇವತ್ತು ನಮ್ಗೆ ಭಾಳ ಅನ್ಯಾಯ ಆಗೈತಿ. ಅದಕ್ಕೆ ನಾವು 17 ಜನ ಸಾಮೂಹಿಕವಾಗಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ರಾಜೀನಾಮೆ ಕೊಡಕ್ಕೆ ಕುಂತೀವಿ. ಸರ್, ಈಗ ಸಚಿವ ಸ್ಥಾನ ಸಿಗತ್ತೆ ಅಂತೇಳಿ ನಮಗೆ ಬಹಳಷ್ಟು ನಿರೀಕ್ಷೆ ಇತ್ತು, ಕೈ ತಪ್ಪಿದೆ. ಯಾವ ರೀತಿ ಹೋರಾಟ ಇರತ್ತೆ ಮುಂದೆ? ಸರ್, ಏನಿಲ್ಲ, ಒಬ್ಬ ಕರ್ನಾಟಕದ ಧೀಮಂತ ರಾಜಕಾರಣಿ, ಸ್ವಚ್ಛ, ಚಾರಿತ್ರ್ಯವಂತ, ದಕ್ಷ ಆಡಳಿತಗಾರ ಇವತ್ತು ಸಚಿವ ಸಂಪುಟದೊಳಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಘನತೆಯನ್ನು ತರುವಂಥ ಒಬ್ಬ ಮಾಜಿ ಶಾಸಕರಂತ ಎಚ್.ಕೆ. ಪಾಟೀಲ್ರನ್ನ ಸಚಿವ ಸಂಪುಟದಿಂದ 2 ಅವಧಿಯೊಳಗೂ ಕೈ ಬಿಟ್ಟಿದ್ದಕ್ಕೆ ಇವತ್ತು ಗದಗಿನ ಎಲ್ಲ ಎಚ್.ಕೆ. ಪಾಟೀಲ್ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಗರಸಭಾ ಸದಸ್ಯರು ಪ್ಲಸ್ 5 ಜನ ನಾಮನಿರ್ದೇಶಿತ ಸದಸ್ಯರು ಕೂಡಿ ಇವತ್ತು ಪಕ್ಷದ ಅಧ್ಯಕ್ಷನಾದ ನನಗೆ ಸಾಮೂಹಿಕವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ 22 ನಗರಸಭಾ ಸದಸ್ಯರು ಇವತ್ತು ನನಗೆ ನಾನು ಕಾಂಗ್ರೆಸ್ ಬೆಟಗೇರಿ ಅಧ್ಯಕ್ಷ ಆಗಿರೋದ್ರಿಂದ ನನಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲದೇ ಇವತ್ತು ನಾವು ಏನೇ ಹೇಳಿದ್ರು ಅವ್ರು ಕೇಳದೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಎಲ್ಲರೂ 22 ಜನ ಸಾಮೂಹಿಕವಾಗಿ ರಾಜೀನಾಮೆ ಕೊಡಲಿಕ್ಕೆ ಈಗಾಗಲೇ ತಯಾರಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಜಿಲ್ಲಾಧಿಕಾರಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹೇಳಬೇಕಂತಂದರೆ ಗದಗ್ ಬೆಟಗೇರಿ ನಗರಸಭೆಯ ಸುಮಾರು 22 ಕಾಂಗ್ರೆಸ್ ಎಲ್ಲ ಸದಸ್ಯರು ಇವಾಗ ಸಾಮೂಹಿಕವಾಗಿ ರಾಜೀನಾಮೆ ನೀಡಲು ಸಿದ್ಧರಾಗಿದ್ದಾರೆ. ಇವಾಗ ಜಿಲ್ಲಾ ಅಧ್ಯಕ್ಷರ ಕಡೆಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಮುಂದೆ ಇದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿದ್ದಾರೆ. ಹೀಗಾಗಿ ಗದಗ್ನಲ್ಲಿ ಮಾಜಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವುದರಿಂದ ಕಾಂಗ್ರೆಸ್ನ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಜನಪ್ರತಿನಿಧಿಗಳು ಕೂಡ ರೊಚ್ಚಿಗೆದ್ದು ರೋಡಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಗದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.